ಕಳ್ಳರು ಗಾಂಜಾ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ಒಂದೇ ತಿಂಗಳಲ್ಲಿ ಬರೋಬ್ಬರಿ 9.37 ಲಕ್ಷ ರೂಪಾಯಿ ಮೌಲ್ಯದ ಕದ್ದಮಾಲು ಜಪ್ತಿ ಮಾಡಿದ ಕ್ರೈಮ್ ಟೀಮ್. ಬನಹಟ್ಟಿಯಲ್ಲಿ ಅರೆಸ್ಟ್ ಆದ ಬೆಳಗಾವಿಯ ಲೇಡಿ ಕಳ್ಳಿ ಪದ್ಮ. 3.10 ಲಕ್ಷದ ಚಿನ್ನದ ಚೈನ್ ರಿಕವರಿ. 763 ಗ್ರಾಂ ಗಾಂಜಾ ಸಾಗಿಸುತ್ತಿದ್ದ 75 ವರ್ಷದ ವೃದ್ಧ ಪೊಲೀಸರ ವಶಕ್ಕೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ವಲಯದಲ್ಲಿ ಅಪರಾಧಿಗಳ ವಿರುದ್ಧ ಖಾಕಿ ಪಡೆ ಭರ್ಜರಿ ದಂಡಯಾತ್ರೆ ಆರಂಭಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ನಿದ್ದೆಗೆಡಿಸಿದ್ದ ಕಳ್ಳರು ಹಾಗೂ ಯುವ ಪೀಳಿಗೆಯನ್ನ ದಾರಿ ತಪ್ಪಿಸುತ್ತಿದ್ದ ಗಾಂಜಾ ದಂಧೆಕೋರರಿಗೆ ಬನಹಟ್ಟಿ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. ಸಿಪಿಐ ಹಾಗೂ ಪಿಎಸ್ಐ ನೇತೃತ್ವದ ವಿಶೇಷ ಕ್ರೈಮ್ ಟೀಮ್ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 9,37,000 ರೂಪಾಯಿ ಮೌಲ್ಯದ ಕದ್ದ ಮಾಲನ್ನ ವಶಕ್ಕೆ ಪಡೆದುಕೊಂಡಿದೆ. ಹೌದು, ಪೊಲೀಸರು ಭೇದಿಸಿರುವ ಒಟ್ಟು 5 ಕಳುವು ಪ್ರಕರಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಬೆಳಗಾವಿಯ ಗಣೇಶಪುರದ ನಿವಾಸಿ ಮಹಿಳಾ ಕಳ್ಳಿ ಪದ್ಮಾ ಚಂದ್ರಕಾಂತ್ ಗೊರವ. ಈಕೆಯನ್ನ ಬಂಧಿಸಲಾಗಿದೆ. ಈಕೆಯಿಂದ ಸುಮಾರು 3,10,000 ರೂಪಾಯಿ ಮೌಲ್ಯದ 23.5 ಗ್ರಾಂ ತೂಕದ ಚಿನ್ನದ ಚೈನ್ ಹಾಗೂ ತಾಳಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದರ ಜೊತೆಗೆ ದತ್ತು ನಾಮದೇವ್ ಚೌಹಾಣ್, ಅಬುಬಕರ್ ರಂಜಾನ್ ಮುಲ್ಲಾ ಸೇರಿದಂತೆ ಇತರೆ ಆರೋಪಿಗಳನ್ನ ಬಂಧಿಸಿ ಒಟ್ಟು 5 ಬೈಕ್ಗಳು, 36 ಗ್ರಾಂ ಚಿನ್ನ ಹಾಗೂ ನಗದು ಹಣವನ್ನ ರಿಕವರಿ ಮಾಡಲಾಗಿದೆ. ಬನಹಟ್ಟಿ ಪೊಲೀಸರ ಈ ಕಾರ್ಯಾಚರಣೆ ಕೇವಲ ಕಳ್ಳತನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಾದಕ ದ್ರವ್ಯದ ಜಾಲದ ಮೇಲೆಯೂ ಪೊಲೀಸರು ಗದಾಪ್ರಹಾರ ನಡೆಸಿದ್ದಾರೆ. ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಮಡ್ಡಿಯ ನಿವಾಸಿ 75 ವರ್ಷದ ವೃದ್ಧ ಶಿವಪ್ಪ ನೀಲಪ್ಪ ಕಾಳಿ ಎಂಬ ಗಾಂಜಾ ಪೆಡ್ಲರ್ನನ್ನ ಪೊಲೀಸರು ಬೆನ್ನಟ್ಟಿ ಹಿಡಿದಿದ್ದಾರೆ. ಈತನಿಂದ ಸುಮಾರು 763 ಗ್ರಾಂ ಒಣಗಿದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಮೋಟಾರ್ ಸೈಕಲ್ ಅನ್ನ ಜಪ್ತಿ ಮಾಡಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ್ ಗೋಯಲ್ ಹಾಗೂ ಜಮಖಂಡಿ ಡಿವೈಎಸ್ಪಿ ರೋಹನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಬನಹಟ್ಟಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದ ಪಿಎಸ್ಐ ಶಿವರಾಜ್ ಧರಿಗೋಣ್ ಹಾಗೂ ಪಿಬಿ ಪೂಜಾರಿ ಅವರನ್ನೊಳಗೊಂಡಂತ ಕ್ರೈಮ್ ತಂಡದ ಸಿಬ್ಬಂದಿ ಈ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕಾರ್ಯಕ್ಷಮತೆಯನ್ನ ಮೆಚ್ಚಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಸೂಕ್ತ ಬಹುಮಾನವನ್ನ ಸಹ ಘೋಷಿಸಿದ್ದಾರೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಉದ್ದೇಶ ನಾವು 5 ಕೇಸಲ್ಲಿ ಪ್ರಾಪರ್ಟಿ ಕೇಸಲ್ಲಿ 5 ಕೇಸಲ್ಲಿ ಮತ್ತೆ 2 NDPS ಕೇಸಲ್ಲಿ ಬನ್ನಟ್ಟಿ ಸರ್ಕಲ್ ಅಲ್ಲಿ ನಮ್ಮ ಸಿಪಿ ಅವರ ನೇತೃತ್ವದಲ್ಲಿ ನಾವು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಒಂದು ಚಿಕ್ಕ ಪ್ರೆಸ್ ಮೀಟ್ ತರ ಮಾಡ್ತಾ ಇದ್ದೀವಿ. ನನ್ನ ಒಂದು ಓವರಾಲ್ ಸುಮ್ಮನೆ ಕೊಟ್ಟರೆ ಟೋಟಲ್ 2 NDPS ಕೇಸಲ್ಲಿ ಈ ತಿಂಗಳು ಅಲ್ಲಿ 1 kg 3 ಗ್ರಾಂ ಗಾಂಜಾ ನಾವು ಸೀಸ್ ಮಾಡಿದ್ದೀವಿ. ಟೋಟಲ್ 5 ಕೇಸಲ್ಲಿ ನಾವು ಗೋಲ್ಡ್ ಆರ್ನಮೆಂಟ್ಸ್, ಗೋಲ್ಡ್ ಆಭರಣ 36 kg 36 ಗ್ರಾಮ್, ಮತ್ತೆ ಸಿಲ್ವರ್ 30 ಗ್ರಾಮ್, ಮತ್ತೆ ಕ್ಯಾಶ್ 1 ಲಕ್ಷ. ಟೋಟಲ್ ವ್ಯಾಲ್ಯೂ ಮತ್ತೆ 5 ಬೈಕ್ಸ್. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 9,37,000 9,37,000. ಇತ್ತೀಚೆಗೆ ನಮ್ಮ ಕ್ರೈಮ್ ಟೀಮ್, ನಮ್ಮ PSI ಅವರ ನೇತೃತ್ವದಲ್ಲಿ, ನಮ್ಮ CPI ಅವರ ಲೀಡರ್ಶಿಪ್ದಲ್ಲಿ, ಅವ್ರದ್ದು ಲೀಡರ್ಶಿಪ್ ತುಂಬ ಇಂಪಾರ್ಟೆಂಟ್ ಇದೆ. ಅವರು ಪುಷ್ ಮಾಡಿದರೆ ಮಾತ್ರ ಈ ಕೆಲಸ ಆಗತ್ತೆ. ಆ ಲೀಡರ್ಶಿಪ್ಪಲ್ಲಿ ಅವ್ರ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟಿಂದ ಅವ್ರು ಕಂಟಿನ್ಯೂಸ್ ಆಗಿ ಏನು ಬೆನ್ನತ್ತಿದ್ದಾರೆ ಅಂತ, ಮತ್ತು ನಮ್ಮ ಸಿಬ್ಬಂದಿ ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಏನು ಕೆಲಸ ಮಾಡಿದರೆ ಇಂಥ ಕೇಸಲ್ಲಿ ಆ ಕೇಸಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ. ಇಂಡಿವಿಜುವಲ್ ಆಗಿ ನಮಗೆ ಕೇಸಸ್ ಬಗ್ಗೆ ಹೇಳೋದು ಇದ್ರೆ, ಫಸ್ಟ್ ಬನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಇದು ಕ್ರೈಮ್ ನಂಬರ್ 7/2026 ಅಲ್ಲಿ ನವೀನ್ ಪ್ರಕಾಶ್ ಅವರ ಕಂಪ್ಲೇಂಟ್ ಮೇಲೆ ನಾವು ಬೈಕ್ ಥೆಫ್ಟ್ ಕೇಸ್ ತಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಶಾಂತಹಳ್ಳಿ PSI, ಈಗ ಮಾಲಿಕ್ಪುರಲ್ಲಿ ಇದ್ದಾರೆ ಕ್ರೈಮ್, ಪ್ಲಸ್ ನಮ್ಮ PB ಪೂಜಾರಿ ಅವ್ರ ಇಬ್ಬರು ನೇತೃತ್ವದಲ್ಲಿ ನಾವು ದತ್ತು ನಾಮದೇವ್ ಚೌಹಾಣ್, ಈಗಾಗಲೇ ಪ್ರಾಪರ್ ಪ್ರೆಸ್ ನೋಟ್ ಕೂಡ ಕೊಡ್ತೀವಿ, ಅವ್ರಿಗೆ ಹೇಳಿದ್ಬಿಟ್ಟು ಅದೇ ಬೈಕ್ ನಾವು ರಿಕವರ್ ಮಾಡಿದ್ದೀವಿ. 30,000 ಬೈಕ್, ಹೋಂಡಾ ಶೈನ್ ಬೈಕ್ ರಿಕವರ್ ಮಾಡಿದ್ದೀವಿ. ನಾವು ನೀವು ನೈಟ್ ಔಟ್ ಮಾಡ್ತೀವಿ, ನೈಟ್ ಬೀಟ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಗೊತ್ತಿದ್ರೆ ಈ ಗಲಿಯಲ್ಲಿ ಈ ನನ್ನ ಬೀಟಲ್ಲಿ 5 ಮನೆ ಲಾಕ್ ಇದೆ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡ್ತಾರೆ. ಈಗ ಮಾಹಿತಿ ನಮಗೆ ಸಿಗಬೇಕು. ಅದಕ್ಕೆ ನಾವು ಹೊಸ ಸಿಸ್ಟಮ್ ಏನು ಮಾಡಿದ್ದೀವಿ,
ಆಲ್ರೆಡಿ ಹಳೆ ಸಿಸ್ಟಮ್ ಇದೆ, ಅದಕ್ಕೆ ಓನ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ. ಒಂದು ವಾಟ್ಸಪ್ ನಂಬರ್ ತಮಗೆ ಕೊಡ್ತಾ ಇದೀವಿ. ನನಗೆ ಓನ್ಲಿ 3 ಮಾಹಿತಿ ಬೇಕು. ನಾವು ಯಾವ ಡೇಟ್ನ ಯಾವ ಡೇಟ್ಗೆ ಹೋಗ್ತಾ ಇದ್ದೀರಾ, ನಮ್ಮ ಮನೆ ಲೊಕೇಶನ್ ಎಲ್ಲಿದೆ, ನಮ್ಮ ಮೊಬೈಲ್ ನಂಬರ್ ಎಲ್ಲಿದೆ, ಆ 3 ಮಾಹಿತಿ ಕೊಡಿ. ಚಿಕ್ಕ ವಾಟ್ಸಪ್ ಅಲ್ಲಿ ನಾವು ಹೇಗೆ ನಮ್ದು ಫಿಲ್ಟರ್ ತಪ್ಪಾದ್ರೆ ಹೇಗೆ ಏನ್ ಮಾಡ್ತೀರಾ. ಇನ್ನು ಹೆಚ್ಚು ಸುದ್ದಿಗಳನ್ನ ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.